ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ವರ್ತಮಾನದ ಸರಳ ಸಾಮಾನ್ಯ ಸಂಗತಿಗಳನ್ನು ಅವುಗಳ ಒಳ ವಿವರಗಳೊಂದಿಗೆ ಕವಿತೆಯನ್ನಾಗಿ ಕಟ್ಟುವ ಕೌಶಲವನ್ನು ಕರಗತವಾಗಿಸಿಕೊಂಡಿರುವ ಅಪರೂಪದ ಕವಯಿತ್ರಿ. ಇವರು ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಜನಿಸಿದರು. ಇವರ ತಂದೆ ಡಿ.ಎಸ್. ಸಿದ್ದಲಿಂಗಯ್ಯ, ತಾಯಿ ಶ್ರೀಮತಿ ಆರ್. ಪುಟ್ಟಮ್ಮಣ್ಣಿ. ಕೊರಟಗೆರೆ, ತುಮಕೂರುಗಳಲ್ಲಿ ವ್ಯಾಸಂಗ ಮುಗಿಸಿ ಪಿಎಸ್ಸಿ ಪದವೀಧರೆಯಾದರು. 28 ವರ್ಷಗಳ ಕಾಲ ಸರ್ಕಾರಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದ ನಂತರ ಬರವಣಿಗೆಯಲ್ಲೇ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಮೊದಲ ಸಿರಿ, ಇಹದ ಸ್ವರ, ಕೆಬ್ಬೆನೆಲ, ದಾರಿನೆಂಟ ಮತ್ತು ಬಿಡಿ ಹರಳು ಎಂಬ ಕವಿತಾ ಸಂಕಲನಗಳನ್ನು, ಆನೆಗಟ್ಟ ಎಂಬ ಕಥಾಸಂಕಲನವನ್ನು, ಇನ್ನೊಂದು ಸಭಾಪರ್ವ ಎಂಬ ನಾಟಕವನ್ನು, ಮೀ. ಯತ್ರಪತಿ ಎಂಬ ನಗೆ ಬರಹವನ್ನು ಪ್ರಕಟಿಸಿರುವ ಇವರಿಗೆ ಸಾಹಿತ್ಯ ಅಕಾಡೆಮಿ ಬಹುಮಾನ, ಬಿಎಂ ಶ್ರೀ ಕಾವ್ಯ ಪ್ರಶಸ್ತಿ, ಪುತಿನ ಕಾವ್ಯ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ ಮುಂತಾದ ಪುರಸ್ಕಾರಗಳು ಸಂದಿವೆ. ತನ್ನ ಜೀವನ ಸಂಗಾತಿಯಿಂದ ದೂರವಾಗಿ ಮಗನ ಆಶ್ರಯದಲ್ಲಿರುವ ಮುದುಕಿಯೊಬ್ಬಳ ತಳಮಳವನ್ನು ಈ ಕವಿತೆ ಚಿತ್ರಿಸಿದೆ. ಮತ್ತೊಬ್ಬ ಮಗನ ಬಳಿಯಿರುವ ಮುದುಕನ ಬಗೆಗೆ ಅವಳಲ್ಲಿ ಕಳಕಳಿ ಚಿಂತೆಗಳು ತುಂಬಿವೆ. ದೂರವಾಣಿಯ ಮೂಲಕ ಪರಸ್ಪರರ ದನಿ ಕೇಳಲು ಚಡಪಡಿಸುವ ಈ ಹಿರಿಯ ಜೀವಗಳು ಇಂದಿನ ಕೃತಕ ಸಂಬಂಧಗಳನ್ನು ಕುಟುಕುವಂತಿವೆ. ವೃದ್ಧರನ್ನು ಗೌರವ, ಪ್ರೀತಿ, ಆದರಗಳಿಂದ ಕಾಣುವ ಮನೋಭಾವ ಕರ್ತವ್ಯಕ್ಕಷ್ಟೇ ಸೀಮಿತವಾಗಿರುವುದನ್ನು ಈ ಕವಿತೆ ಹೃದಯವಾಗಿ ನಿರೂಪಿಸಿದೆ. ಕವಿತೆಯ ಗದ್ಯಗಂಧಿ ಶೈಲಿ ಗಮನ ಸೆಳೆಯುವಂತಿದೆ. ವಯೋವೃದ್ಧ ತಂದೆ ತಾಯಿಯರನ್ನು ಜವಾಬ್ದಾರಿಯ ನಿಭಾವಣೆಯ ನೆಪದಲ್ಲಿ ಹಂಚಿಕೊಂಡು ಹಿರಿಯ ಜೀವಗಳ ತಲ್ಲಣಗಳನ್ನು ಅಲಕ್ಷಿಸುವಷ್ಟು ವ್ಯಾವಹಾರಿಕವಾಗಿದೆ. ಕರುಳುಬಳ್ಳಿಯ ಸಂಬಂಧಗಳು ಮಮತೆಯಿಂದ ಸಾಕಿ ಬೆಳೆಸಿದ ಹೆತ್ತವರನ್ನು ತಾತ್ಸಾರದಿಂದ ಕಾಣುವ ಮನೋಭಾವವೆಂದು ಎಲ್ಲೆಲ್ಲೂ ಸಾಮಾನ್ಯವಾಗಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಬೇರ್ಪಟ್ಟಿರುವ ಕಾರಣಕ್ಕೆ ಪರಸ್ಪರ ತಳಮಳ ವ್ಯಕ್ತಪಡಿಸುವ ಹಿರಿಯ ಜೀವಗಳೆರಡರ ತುಯ್ದಾಟವನ್ನು ಚಿತ್ರಿಸುವ ಪ್ರಸ್ತುತ ಕವಿತೆಯು ನಾವು ಕಳೆದುಕೊಳ್ಳುತ್ತಿರುವ ಮಾನವೀಯ ಮೌಲ್ಯಗಳಿಗೆ ಕನ್ನಡಿ ಹಿಡಿಯುವಂತಿವೆ. ಗದ್ಯಗಂಧಿಯಾದ ನಿರೂಪಣೆಯುಳ್ಳ ಈ ಕವಿತೆ ವರ್ತಮಾನದ ಚಲನೆಯ ದಿಕ್ಕನ್ನು ಸಶಕ್ತವಾಗಿ ಬಿಂಬಿಸಿದೆ. ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ, born 2702, 1955, is a rare poet who has mastered the skill of composing simple and common things of the present day, along with their inner details, into poetry. She was born in Kortagere in Tumkur district. Her father is D.S. Siddhalingaya, mother is S.M.T. R. Puttamani. She completed her studies in Kortagere Tumkur and graduated with B.Sc. After serving the government for 28 years and taking voluntary retirement, she has been fully engaged in writing. She has written poetry collections called Multasiri, Ihdaswara, Kebbenela, Darinanta and Bdi Haralu, a collection of stories called Aneghatta, and another play called Saparv. He has also published a humorous work called Chhatrapati and has received awards such as the Sahitya Akademi Award, the B.M. Shri Poetry Award, the Puttina Poetry Award, and the Kavyananda Award. This poem depicts the turmoil of an old woman who is separated from her life partner and is sheltered by her son. She is full of worries and concerns about the old man who is with another son. These elderly people, who make it difficult to hear each other's voices through the telephone, are stinging today's artificial relationships. This poem heartily depicts the attitude of treating the elderly with respect, love, and courtesy, which is limited to duty. The Gandhian prose style of the poem is eye-catching. It is so practical to share elderly parents under the pretext of responsibility and ignore the worries of the elderly. It is a worrying development that the relationship between the elderly and the parents who were raised with love and affection is common everywhere. The current poem, which depicts the struggle of two elderly people who express their distress to each other due to their separation, is like holding a mirror to the human values that we are losing. This poem, which is narrated in prose, has powerfully depicted the direction of the movement of the present. ಮುದುಕಿಗೆ ಭಯ, ಫೋನು ವೆಣಗುಟ್ಟುತ್ತಿದೆ ಎಡಬಿಡದೆ. ಎತ್ತಿಕೊಳ್ಳಲೋ ಬೇಡವೋ ಏನೆನ್ನುವಳೋ ಸೊಸೆ ಜೊತೆಗೆ. ಮಗ ಗದರಬಹುದು, ಎಷ್ಟು ಸಲವಮ್ಮ ಹೇಳುವುದು ನಿನಗೆ. ಫೋನು ಮನೆಯವರೆಗೂ ಬರುತ್ತಾಳೆ, ನಿಂತು ನೋಡುತ್ತಾಳೆ. ಒಂದು ಸಲ ಕಿಚನ್ನಿನ ಕಡೆಗೆ, ಇನ್ನೊಂದು ಸಲ ಸ್ಟಡಿ ರೂಮಿನೆಡೆಗೆ. ನಿಂತು ಬಿಡುತ್ತೇನೋ, ಇದು ಯಾರಾದರೂ ಬರಬಾರದೆ ಬೇಗ. ಆ ಕಡೆಗೆ ಮುದುಕನಿರಬಹುದು, ಎಳೆಯುತ್ತಿದೆ ಅವಳ ಜೀವ. ಮುದುಕಿಗೆ ಫೋನ್ ನಿರಂತರವಾಗಿ ಬರುವ ಧ್ವನಿಯಿಂದ ಆತಂಕ.
ಎತ್ತಿಕೊಳ್ಳಬೇಕೋ ಬೇಡವೋ ಎಂದು ಸೊಸೆಯ ಸಲಹೆಯನ್ನು ಮನದಲ್ಲಿ ಯೋಚಿಸುತ್ತಾಳೆ. ಮಗನು ಮತ್ತೆ ಗದರಿಸಬಹುದು ಎಂಬ ಭಯವೂ ಇದೆ. ಫೋನ್ ಮನೆಯಾದ್ಯಂತ ಶಬ್ದ ಮಾಡುತ್ತಾ ಬರುತ್ತದೆ. ಅವಳು ಅಡುಗೆಮನೆ ಕಡೆ, ಸ್ಟಡಿ ರೂಮ್ ಕಡೆ ಕಣ್ಣಾಡಿಸುತ್ತಾಳೆ. ಇದು ನಿಂತೇ ಬಿಡುತ್ತದೋ ಎಂಬ ಆತಂಕದ ಜೊತೆಗೆ ಯಾರಾದರೂ ಬರುವ ಮುನ್ನವೇ ಫೋನ್ ತಗೊಳ್ಳಬೇಕೆಂಬ ತುರ್ತು ಮನೋಭಾವ. ಅವಳ ಜೀವವನ್ನು ಎಳೆಯುತ್ತಿರುವಂತೆ ಅದು ಅನಿಸುತ್ತದೆ. ಬಹುಶಃ ಮುದುಕ ಪತಿಯನ್ನು ಕುರಿತ ವಿಚಾರ ಇರಬಹುದು ಎಂಬ ಭಾವನೆ. The old woman feels anxious as the phone keeps ringing without pause. She wonders whether to answer it or not, glancing at her daughter-in-law for guidance. She fears her son might scold her again, saying, "How many times have I told you?" The phone's sound seems to travel through the whole house as she stands watching, shifting her gaze between the kitchen and the study room. She wonders if it will ever stop, yet worries that someone might arrive before she answers. A sense of urgency grips her, as if the matter could be about her husband, pulling at her very heart. ಹಂಚಿಕೊಂಡಿದ್ದಾರೆ ಅಪ್ಪ ಅಮ್ಮನನ್ನು. ಇಲ್ಲಿ ದೊಡ್ಡ ಮಗನ ತಾವಲ್ಲಿ ಮುದುಕಿ ಸದ್ಯ ಕನ್ನಡ ದೇಶ. ಮಗ ಸೊಸೆ ಹೊರಗೆ ಹೋದಾಗಲಾದರೂ ನಾಲ್ಕು ಮಾತಾಡಿ ತೀರಿಸಿಕೊಳ್ಳುತ್ತಾಳೆ. ಬಾಯ ತುರಿಕೆ. ಪಾಪ ಮುದುಕ ದೂರದ ಅಸ್ಸಾಮಿನಲ್ಲಿ, ಅಲ್ಲಿಯ ಮಾತು ಅವನಿಗೆ ಸಸೇಮಿರಬರದು. ಅಪ್ಪ ಅಮ್ಮನನ್ನು ಇಬ್ಬರು ಮಕ್ಕಳು ಹಂಚಿಕೊಂಡಿದ್ದಾರೆ. ದೊಡ್ಡ ಮಗನ ಮನೆಯಲ್ಲೇ ಈಗ ಮುದುಕಿ ಕನ್ನಡನಾಡಿನಲ್ಲಿ ಇದ್ದಾಳೆ. ಮಗ ಸೊಸೆ ಹೊರಗೆ ಹೋದಾಗ ಮಾತ್ರ ಅವಳು ಬಾಯಿನ ತುರಿಕೆಯನ್ನು ನಾಲ್ಕು ಮಾತುಗಳ ಮೂಲಕ ತೀರಿಸಿಕೊಳ್ಳುತ್ತಾಳೆ. ಆದರೆ ಪಾಪ ಮುದುಕ ದೂರದ ಅಸ್ಸಾಂ ರಾಜ್ಯದಲ್ಲಿ ಇದ್ದಾನೆ. ಅಲ್ಲಿ ಅವನಿಗೆ ಮಾತಾಡಲು ಪರಿಚಿತರೇ ಇಲ್ಲದ ಕಾರಣ ಅವನಿಗೆ ಮಾತಿನ ಆಸರೆ ಸಿಗುವುದಿಲ್ಲ. The parents have been divided between the two sons. The elderly mother now stays in the elder son's house in Karnataka. Whenever the son and daughter-in-law go out, she satisfies her longing for conversation by speaking a few words. But sadly, the old man is far away in Assam, where he has no one familiar to speak to, and thus is deprived of the comfort of conversation. ಕಿರಿಮಗ ಮತ್ತವನ ಹೆಂಡತಿ 9ಕ್ಕೆ ಗುಡ್ಡದ ಕ್ವಾರ್ಟರ್ಸು ಬಿಟ್ಟರೆ ಮತ್ತೆ ಮನೆ ಸೇರುವುದು ಹೊತ್ತು ತಿರುಗಿದ ಮೇಲೆ. ಮಾತೇ ಮರೆತು ಹೋಗಿದೆ ಕಣೆ ಎನ್ನುತ್ತಾನೆ. ಫೋನು ಮಾಡಿ ದಾಗಲೆಲ್ಲ ಮಾತಾಡು ಆಡು ಮಾತಾಡುತ್ತಿರು, ನಿಲ್ಲಿಸಬೇಡ ಗೋಗರೆಯುತ್ತಾನೆ. ಫೋನು ಗೂಡನ್ನೇ ತಬ್ಬಿ ಹಿಡಿದಿದ್ದಾನೆನ್ನುವುದು ಇಲ್ಲಿಂದಲೇ ಗೊತ್ತಾಗುತ್ತದೆ ಮುದುಕಿಗೆ. ಮೆಲ್ಲಗೆ ಅಳುತ್ತಾಳೆ, ಸುಯ್ದು ಸೋರದ ಹಾಗೆ ನುಂಗುತ್ತಾಳೆ. ಒಳಗೊಳಗೆ ದಿಗಿಲು ಅವಳಿಗೆ. ಅತ್ತ ಮುದುಕನಿಗೆ ಗೊತ್ತಾದರೆ ಪಾಪ ಕೊರಗುತ್ತಾನೆ. ಇತ್ತ ಮಗನಿಗೆ ಕೇಳಿಸಿದರೆ ಗದರುತ್ತಾನೆ. ಸುಮ್ಮನಿರಮ್ಮ, ಈಗ ಅಳುವಂಥದ್ದೇನಾಗಿದೆಯಮ್ಮ ನಿನಗೆ? ಕಿರಿಯ ಮಗ ಮತ್ತು ಅವನ ಹೆಂಡತಿ ಬೆಳಿಗ್ಗೆ 9 ಗಂಟೆಗೆ ಗುಡ್ಡದ ಕ್ವಾರ್ಟರ್ಸ್ನಿಂದ ಹೊರಟು ಹೋಗಿ ಮನೆ ಸೇರುವುದು ಸಂಜೆ ಹೊತ್ತಿಗೆ. ಮಗನು ಬಂದ ಮೇಲೆ ತಾಯಿ ಮಾತೆ ಮರೆತವಳೇನೋ ಎಂದು ಹಾಸ್ಯವಾಗಿ ಹೇಳುತ್ತಾನೆ. ಫೋನ್ ಮಾಡಿದಾಗಲೆಲ್ಲ ಮಾತಾಡುತ್ತಿರು, ನಿಲ್ಲಿಸಬೇಡ ಎಂದು ಒತ್ತಾಯಿಸುತ್ತಾನೆ. ಅವನು ಫೋನ್ಗೆ ಬಿಗಿಯಾಗಿ ಅಂಟಿಕೊಂಡಿದ್ದಾನೆಂಬುದು ಇಲ್ಲಿಂದಲೇ ಮುದುಕಿಗೆ ಅರ್ಥವಾಗುತ್ತದೆ. ಅವಳು ಮೆಲ್ಲಗೆ ಅಳುತ್ತಾಳೆ, ಕಣ್ಣೀರು ಸೋರದಂತೆ ನುಂಗಿಕೊಳ್ಳುತ್ತಾಳೆ. ಒಳಗೆ ಆತಂಕ. ಅಳುವುದು ಮುದುಕನಿಗೆ ಗೊತ್ತಾದರೆ ಅವನು ಬೇಸರಗೊಳ್ಳುತ್ತಾನೆ. ಮಗನಿಗೆ ಕೇಳಿಸಿದರೆ ಗದರಿಸುತ್ತಾನೆ, ಸುಮ್ಮನಿರಮ್ಮ, ಈಗ ಅಳುವಂಥದ್ದೇನಾಗಿದೆ ನಿನಗೆ ಎಂದು. The younger son and his wife leave their hillside quarters at 9 in the morning and return home only in the evening. When he comes back, he jokingly says that his mother seems to have forgotten how to speak. Whenever he calls, he insists, talk, keep talking, don't stop. It becomes clear to the old mother that he is clinging to the phone as if holding her close. She quietly cries, swallowing her tears so they won't fall. Inside, she feels anxious. If the old man finds out, he will feel sad. If the son hears, he will scold her, saying, "Be quiet, Amma, what's there to cry about now?" ಇನ್ನು ತಡೆಯಲಾಗದು. ಸೋಪಾನಕದ್ದಿರುವ ಗಾಜುಬಿಲ್ಲೆ ಜಾರಿಸದ ಹಾಗೆ ಮೊಣಕಾಲ ಚಿಪ್ಪ ಮೇಲೆ ಭಾರ ಹೇರುತ್ತ. ಹೇರಿದ ಭಾರಕ್ಕೆ ಅದುರುವ ಮಂಡಿಗಳ ಅಂಗೈಯಲ್ಲಿ ಅದುಮುತ್ತ ಒಂದೊಂದೇ ಮೆಟ್ಟಿಲು ಹತ್ತಿ ಕಾಡಿ ಕರೆಯುತ್ತಾಳೆ. ಮೊಮ್ಮಗಳನ್ನು, ಜಾಣೆ ಮೊಮ್ಮಗಳು ಮೂಜಿಗುವನ್ನೇ ಆವಾಹಿಸಿ ಕುಂತಿದ್ದಾಳೆ ಸ್ವಂತ ಕಂಪ್ಯೂಟರಿನ ಮೇಲೆ. ರಸಾತಳಗಳೆದ್ದೆದ್ದು ಕುಣಿಯುತ್ತಿವೆ ಪರದೆ ಮೇಲೆ. ನಡುವೆ ಈ ಅಜ್ಜಿ ಇಡಬಹುದೇ ಕಡುಬಿನ ಸೋರೆ. ಇನ್ನೂ ತಾಳಲಾರದೆ ಮೆಟ್ಟಿಲಿನ ತುದಿಯಲ್ಲಿ ನಿಂತಿರುವ ಗಾಜಿನ ಬಾಗಿಲಿನತ್ತ ಮುದುಕಿ ಹೋಗುತ್ತಾಳೆ.
ಜಾರಿ ಬೀಳದಂತೆ ಮೊಣಕಾಲಿನ ಮೇಲೆ ಒತ್ತಡ ಹಾಕಿಕೊಂಡು ಅವುಗಳ ನೋವನ್ನು ಮೀರಿಸಿ ಒಂದೊಂದು ಮೆಟ್ಟಿಲು ಏರುತ್ತಾಳೆ. ಮೊಮ್ಮಗಳನ್ನು ಕರೆದಾಗ ಜಾಣೆ ಮೊಮ್ಮಗಳು ತನ್ನ ಸ್ವಂತ ಕಂಪ್ಯೂಟರ್ ಮುಂದೆ ಗೇಮಿಂಗ್ ಲೋಕವನ್ನು ಆವಾಹಿಸಿಕೊಂಡು ಕುಳಿತಿದ್ದಾಳೆ. ಪರದೆ ಮೇಲೆ ಭಾವೈಹಿಕ ರಸಾತಳಗಳು ಏಳಿಬಂದು ಕುಣಿಯುತ್ತಿವೆ. ಈ ಮಧ್ಯೆ ಅಜ್ಜಿ ತನ್ನ ಅಡುಗೆ ಮನೆಯಲ್ಲಿನ ಕಡುಬಿನ ಸೋರೆಗೆ ಮಾತ್ರ ಪ್ರವೇಶ ಕೊಡಬಹುದೇ ಎಂಬಂತೆ ಆಲೋಚಿಸುತ್ತಾಳೆ. Unable to hold back any longer, the old woman makes her way toward the glass door at the top of the staircase. Careful not to slip, she leans her weight on her aching knees, pressing through the pain as she climbs one step at a time. She calls out to her granddaughter, but the clever girl is lost in her own world, immersed in a game on her computer. On the screen, virtual underworlds rise and dance vividly. In the midst of all this, the grandmother wonders if she can at least insert herself into her granddaughter's world with something as small and homely as a plate of steamed dumplings. ಚಿಟುಗುಡುತ್ತಲೇ ಅಟ್ಟವಿಳಿದು ಬಂದ ಹುಡುಗಿ ತೆಡ್ದನೆ. ಫೋನೆತ್ತಿ ಕುಕ್ಕಿ, ರಾಂಗ್ ನಂಬರ್ ಕ್ಷಣಾರ್ಧದಲ್ಲಿ ಅಂತರ್ಧಾನ. ಮುದುಕಿಗೆ ಅನುಮಾನ, ಈ ಹುಡುಗಿ ಸರಿಯಾಗಿ ಕೇಳಿಸಿ ಕೊಂಡಳು. ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗೆಂದಳೋ. ಬಚ್ಚಲಿಗೆ ಹೋಗಿ ನಿಮಿಷ ನಿಂತಿದ್ದು. ಮತ್ತೆ ಹೊರಗೆ ತಲೆಯಿಕ್ಕಿ ಅತ್ತಿತ್ತ ನೋಡಿ ಮೆತ್ತಗೆ ಫೋನಿನ ಬಳಿಗೆ ಬರುತ್ತಾಳೆ. ಆಗೋ ಅದು ಮತ್ತೆ ಎಣೆನಕ್ಕರಿಸಿ ಅವಳ ಜೀವ ಬಾಯಿಗೆ ಬಂದು ತಡವರಿಸಿ ಎರಡು ಕೈಯಲ್ಲಿ ರಿಸೀವರ್ನೆತ್ತಿ, ಹಲೋ ನಾನೇ ಕಿನಿ, ಮಾತಾಡ್ರಿಯ. ಚುರುಕಾಗಿ ಓಡುತ್ತಾ ಬಂದ ಹುಡುಗಿ ತಕ್ಷಣ ಫೋನ್ ಎತ್ತಿ ರಾಂಗ್ ನಂಬರ್ ಎಂದು ಹೇಳಿ ಕ್ಷಣಾರ್ಧದಲ್ಲೇ ಮಾಯವಾಗುತ್ತಾಳೆ. ಮುದುಕಿಗೆ ಅನುಮಾನ, ಈ ಹುಡುಗಿ ನಿಜವಾಗಿಯೂ ಸರಿಯಾಗಿ ಕೇಳಿಸಿಕೊಂಡಳೋ? ಗಡಿಬಿಡಿಯಲ್ಲಿ ಬಿಡಿಸಿಕೊಳ್ಳಲು ತಕ್ಷಣ ರೈಟನ್ನು ರಾಂಗ್ ಎಂದು ಹೇಳಿದಳೋ? ಹುಡುಗಿ ಬಚ್ಚಲಿಗೆ ಹೋಗಿ ಒಂದು ನಿಮಿಷ ನಿಂತು ನಂತರ ಹೊರಗೆ ತಲೆ ಹಾಕಿ ಇಡೀ ಸುತ್ತಲೂ ನೋಡುತ್ತಾಳೆ. ಆಮೇಲೆ ಮೆಲ್ಲಗೆ ಫೋನ್ ಹತ್ತಿರ ಬರುತ್ತಾಳೆ. ಆಗ ಮತ್ತೆ ಫೋನ್ ಎಣೆಣ ಎಂದು ಮೊಳಗುತ್ತದೆ. ಅವಳ ಹೃದಯ ಬಾಯಿಗೆ ಬರುವಂತೆ ತಡವರಿಸಿ ಮುದುಕಿ ಎರಡು ಕೈಯಲ್ಲಿ ರಿಸೀವರ್ ಎತ್ತಿ, ಹಲೋ ನಾನೇ ಕಿನಿ, ಮಾತಾಡ್ರಿ ಎಂದು ಹೇಳುತ್ತಾಳೆ. The girl rushes in, picks up the phone abruptly, says wrong number, and disappears within a moment. The old woman grows suspicious. Did the girl really hear correctly, or did she, in her hurry to get away, call right as wrong? The girl goes into the storeroom, waits there for a minute, then peeks out, scanning the surroundings. She quietly walks back toward the phone. Just then, it rings again with a sharp jingle. The old woman's heart leaps to her throat as she fumbles and picks up the receiver with both hands, saying eagerly, "Hello, it's me Kinni, talk to me. ಮಗನ ಕಾರು ಸ್ಪಾಟ್ ಆಯಿತು, ಹಿಂದೆಯೇ ಮೊಮ್ಮಗಳ ಸ್ಕೂಟ. ಮೊಮ್ಮಗನ ವ್ಯಾನು ಬಂದಾಯಿತು. ಸೊಸೆಯೊಬ್ಬಳಿಗೆ ಈ ಹೊತ್ತು. ದೇವರೇ ಹೊರಗಿನ ಕೆಲಸ ಸಮ್ಮಿಲಿಸಲಿ, ಅಷ್ಟು ಮಾಡಪ್ಪ ನನ್ನಪ್ಪ. ಗುಟ್ಟೆ ಮಲ್ಲಪ್ಪ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿಪಾದಕ್ಕೆ. ಇವರೆಲ್ಲ ಹೊರಟರೆ ಆಚೆಗೆ ಒಂದಿಷ್ಟು ಹೊತ್ತು ನಿರಾಳ. ಮಾತಾಡುತ್ತೇನೆ ನನ್ನ ಮುದುಕನ ಕೂಡ. ಒಳಗೊಳಗೆ ಪ್ರಾರ್ಥಿಸುತ್ತಿದೆ ಮುದುಕಿ. ಈಗಾಗಲೇ ಬಂದು ಬಿದ್ದಿರುವ ಆಗಣಿತ ಮೊರೆಗಳ ಒಟ್ಟಲಿಗೆ ಈಗ ಇನ್ನೊಂದು ಸೇರ್ಪಡೆ ಆ ಲೀಲಾಮಾತ್ರನಿಗೆ. ಮಗನ ಕಾರು ಈಗಾಗಲೇ ಗ್ಯಾರೇಜ್ನಿಂದ ಹೊರಟಿದೆ, ಮೊಮ್ಮಗಳ ಸ್ಕೂಟರ್ ಕೂಡ ಹಿಂಬಾಲಿಸಿದೆ, ಮತ್ತು ಮೊಮ್ಮಗನ ವ್ಯಾನ್ ಕೂಡ ಹೊರಟುಬಿಟ್ಟಿದೆ. ಈ ಹೊತ್ತಿಗೆ ಸೊಸೆಯೊಬ್ಬಳಿಗೆ ದೇವರೇ ಹೊರಗಿನ ಕೆಲಸ ಒದಗಿಸಲಿ ಎಂದು ಮುದುಕಿ ಮನಸಾರೆ ಬೇಡಿಕೊಳ್ಳುತ್ತಾಳೆ. ಅಷ್ಟು ಮಾಡಿದರೆ, ಗುಟ್ಟೆ ಮಲ್ಲಪ್ಪ ನಿನ್ನ ಗಟ್ಟಿಪಾದಕ್ಕೆ ಒಂದು ಹೂ ಹೆಚ್ಚಾಗಿ ಇಡುತ್ತೇನೆ ಎಂದು ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡುತ್ತಾಳೆ. ಇವರೆಲ್ಲ ಹೊರಟರೆ ಸ್ವಲ್ಪ ಹೊತ್ತು ಶಾಂತಿಯಲ್ಲಿ ತನ್ನ ಮುದುಕನೊಂದಿಗೆ ಮಾತನಾಡಬಹುದು ಎಂಬ ನಿರೀಕ್ಷೆಯಲ್ಲಿ ಅವಳು ಒಳಗೆ ಪ್ರಾರ್ಥಿಸುತ್ತಾಳೆ. ಈಗಾಗಲೇ ಅನೇಕ ಬೇಡಿಕೆಗಳು ದೇವರ ಮುಂದೆ ಸಲ್ಲಿಕೆಯಾಗಿರುವಂತೆಯೇ ಇದು ಮತ್ತೊಂದು ವಿನಂತಿಯಾಗಿ ಆ ಲೀಲಾಮಾತ್ರನಿಗೆ ಸೇರ್ಪಡೆಯಾಗುತ್ತದೆ. The son's car has already left, followed by the granddaughter's scooter and the grandson's van. At this moment, the old woman silently prays that one of her daughters-in-law is also sent out for some errand by God. If you do that, Lord Guttamallappa, I will offer one extra flower at your sturdy feet, she vows inwardly. If everyone leaves, she will finally have a few peaceful moments to speak with her old husband. Within herself, she prays earnestly, adding this wish to the countless petitions she has already placed before the Almighty. Dear students, if you find these lessons explained is helpful,
Please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons, useful phrases and grammar tips. Start learning today and speak confidently.